ಒಂದು ಕಡೆ ನಾವು ಚೆಕ್ ಮಾಡಿಕೊಂಡಾಗ ಈ ಕಡೆ ಇಲ್ಲಿ ಇದೇ INDA ಒಕ್ಕೂಟ ಕೂಡ ಸಾಕಷ್ಟು ಯೋಜನೆಗಳನ್ನು ಅನೌನ್ಸ್ ಮಾಡಿಕೊಂಡಿದೆ. ಇಲ್ಲಿ ಪ್ರತಿ ಮನೆಗೆ ಒಂದು ಸರ್ಕಾರಿ ಕೆಲಸ ಕೊಡ್ತೀವಿ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಅದೊಂದು ಭಾಗ ಆಯ್ತಲ್ಲಿ. ಈಗ ಇನ್ನೊಂದು ಭಾಗ, ನಾವು ನೇಪಾಳ ರೀತಿಯಲ್ಲಿ ದಂಗೆಗೆ ಭಾರತದಲ್ಲಿ ಯತ್ನ ನಡೆದಿತ್ತ, ಕೇಂದ್ರದ ವಿರುದ್ಧ ನೇಪಾಳ ರೀತಿಯಲ್ಲಿ ದಂಗೆಗೆ ಒಂದು ಯತ್ನ ನಡೆದಿತ್ತ ಅಂತ ಪ್ರಶ್ನೆ ಇದೆ. ಇಲ್ಲಿ ದೇಶದ ಆಡಳಿತ ವ್ಯವಸ್ಥೆಯನ್ನೇ ಬದಲಾಯಿಸೋದಕ್ಕೆ ಷಡ್ಯಂತ್ರವಾಗಿತ್ತ. ಸುಪ್ರೀಂ ಕೋರ್ಟ್ಗೆ ದೆಹಲಿ ಪೊಲೀಸರ ಸ್ಫೋಟಕ ವರದಿ ಇದು. 2020ರಲ್ಲಿ ನೇಪಾಳದ ರೀತಿಯಲ್ಲಿ ಒಂದು ದಂಗೆ ಮಾಡಿಬಿಡಬೇಕು ಈ ದೇಶದಲ್ಲಿ ಅಂತ ಪ್ರಯತ್ನ ಪಟ್ಟಿದ್ರು ಅಂತ ವರದಿ ಇದೆ. 2020ರಲ್ಲಿ CAA ವಿರೋಧ ಮಾಡಿ ದೆಹಲಿಯಲ್ಲಿ ದಂಗೆ ನಡೆದಿತ್ತು. ದೇಶಾದ್ಯಂತ ಇದೇ ರೀತಿ ಗಲಭೆ ಸೃಷ್ಟಿ ಮಾಡುವಂಥ ಉದ್ದೇಶ ಇತ್ತು. CAA ಕಾಯ್ದೆ ಮುಸ್ಲಿಮರ ದಾಳಿ ಅಂತ ಬಿಂಬಿಸುವುದಕ್ಕೆ ಪ್ರಯತ್ನ ಪಡಲಾಗಿತ್ತು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಂಬಿಸಲಾಗಿತ್ತು ಅಂತ ಹೇಳಿ ವರದಿ ಇದೆ. CAA ಹೋರಾಟ ದಿಢೀರ್ ಜನಾಕ್ರೋಶವಲ್ಲ, ಇದೊಂದು ಷಡ್ಯಂತ್ರ. ಸುಪ್ರೀಂ ಕೋರ್ಟ್ಗೆ ದೆಹಲಿ ಪೊಲೀಸರು ಈ ಒಂದು ಸ್ಫೋಟಕ ವರದಿಯನ್ನು ಕೊಟ್ಟಿದ್ದಾರೆ. ಸುಪ್ರೀಂಗೆ ಸಲ್ಲಿಸಿದಂಥ ಅಫಿಡವಿಟ್ನಲ್ಲಿ ಸ್ಫೋಟಕ ಅಂಶ ಬಹಿರಂಗವಾಗಿದೆ. ಜೊತೆಗೆ ಆರೋಪಿಗಳು ಜೈಲಲ್ಲಿರಬೇಕಾ ಬೇಲಲ್ಲಿ ಅಲ್ಲ ಅಂತ ವಾದವನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಇವರು ಜೈಲಲ್ಲಿರಬೇಕೆ ಹೊರತು ಆರೋಪಿಗಳು ಬೇಲ್ ಮೇಲೆ ಆಚೆ ಇರಬಾರ್ದು ಅಂತ ಅವರ ವಾದ ಇದೆ. ಕೇಸ್ ಏನು ಅಂತ ಹೇಳಿದ್ರೆ 2020ರಲ್ಲಿ CAA ವಿರೋಧ ಮಾಡಿಕೊಂಡು ನಡೆದಂತಹ ಹೋರಾಟ ಹಿಂಸಾಚಾರಕ್ಕೆ ತಿರುಗಿತ್ತು. 53 ಅಮಾಯಕರು ಸತ್ತು ಹೋಗಿದ್ದು, ಇದರಲ್ಲಿ 700ಕ್ಕಿಂತ ಹೆಚ್ಚಿನ ಜನರಿಗೆ ಗಂಭೀರ ಸ್ವರೂಪದ ಗಾಯವಾಗಿತ್ತು. 53 ಜನರ ಸಾವಿಗೆ ಕಾರಣರಾದವರನ್ನ ಅರೆಸ್ಟ್ ಮಾಡಲಾಗಿತ್ತು ಕೂಡ. ಉಮರ್ ಖಾಲಿದ್, ಶಾರ್ಜಿಲ್ ಇಮಾಮ್ ಸೇರಿ ಹಲವರನ್ನು ಅರೆಸ್ಟ್ ಮಾಡಲಾಗಿತ್ತು. ಉಮರ್ ಖಾಲಿದ್ ದಂಗೆಗೆ ಕಾರಣರಾದವರಲ್ಲಿ ಪ್ರಮುಖ ಆರೋಪಿ ಅಂತ ಅವರು ಹೇಳ್ತಾ ಇದ್ದಾರೆ. ಭಾರತದ ಹೆಸರು ಕೆಡಿಸುವಂಥ ಸಂಚಿದೆ ಇಲ್ಲಿ. ಟ್ರಂಪ್ ಭಾರತ ಭೇಟಿ ವೇಳೆಯಲ್ಲಿಯೇ ಗಲಭೆ ಸೃಷ್ಟಿ ಮಾಡಿ ಹೆಸರು ಹಾಳು ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು ಅಂತ ದೆಹಲಿಯ ಪೊಲೀಸರು ಕೊಟ್ಟಿರ್ತಕ್ಕಂಥ ಅಫಿಡವಿಟ್ನಲ್ಲಿದೆ.